ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಸಸ್ಯಕಾಶಿ ಲಾಲ್ಬಾಗ್ಗೆ ಹರಿದು ಬಂದ ಜನಸಾಗರ. ಲಾಲ್ಬಾಗ್ನಲ್ಲಿ ಆಯೋಜಿಸಿದ್ದ 220ನೇ ಫಲಪುಷ್ಪ ಪ್ರದರ್ಶನ ಇದೀಗ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರುವಂತದ್ದು. ಸಸ್ಯಕಾಶಿ ಲಾಲ್ಬಾಗ್ಗೆ ಜನಸಾಗರವೇ ಹರಿದು ಬರ್ತಾ ಇರುವಂತದ್ದು. ಲಾಲ್ಬಾಗ್ನಲ್ಲಿ ಆಯೋಜಿಸಿದ್ದ 220ನೇ ಫಲಪುಷ್ಪ ಪ್ರದರ್ಶನ ಹೆಮ್ಮೆಯ ಗಂಗಾ ರಾಜವಂಶದ ವೈಭವ ಮರುಸೃಷ್ಟಿಯಾಗಿರುವಂಥದ್ದು. ಗಂಗರ ಸಾಮ್ರಾಜ್ಯ ವೈಭವ ಕಣ್ತುಂಬಿಕೊಂಡಿದ್ದಾರೆ ಜನರು ಕೂಡ. ಗಂಗರ ಸಾಮ್ರಾಜ್ಯದ ಥೀಮ್ಗೆ ಜನರಿಂದ ಕೂಡ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಫ್ಲವರ್ ಶೋಗೆ ಫುಲ್ ಮಾರ್ಕ್ಸ್ ಕೊಟ್ಟಿರುವಂಥದ್ದು ಮಕ್ಕಳು ಹಾಗೆ ವಯಸ್ಕರು. ಸ್ವತಂತ್ರ ದಿನದ ಹಿನ್ನೆಲೆ ಸಾಗರೋಪಾದಿಯಲ್ಲಿ ಆಗಮಿಸಿದ್ದಾರೆ ಜನರು. ನಿನ್ನೆ ಒಂದೇ ದಿನ ಪ್ರವಾಹದಂತೆ ಹರಿದು ಬಂದಿರುವಂತಹ ಜನಸ್ತೋಮ. 1.4 ಲಕ್ಷ ವಯಸ್ಕರು, 27,500 ಮಕ್ಕಳು ಹಾಗೆ 34,500 ವೃದ್ಧರು ಅಂತ ನಿನ್ನೆ ಒಂದೇ ದಿನ ಭೇಟಿ ಕೊಟ್ಟ ಸಂಖ್ಯೆ 2.5 ಕೋಟಿ. ನಿನ್ನೆ ಒಂದೇ ದಿನ ಸಂಗ್ರಹವಾಗಿರುವಂತಹ ಹಣ 1.5 ಕೋಟಿ ರೂಪಾಯಿ. ಇಂದು ಭಾನುವಾರ ಹಿನ್ನೆಲೆ ಹೆಚ್ಚಿನ ಜನರು ಕೂಡ ಬರುವಂತಹ ಸಾಧ್ಯತೆ ಇದೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಸಸ್ಯಕಾಶಿ ಲಾಲ್ಬಾಗ್ಗೆ ಹರಿದು ಬರ್ತಾ ಇರುವಂತಹ ಜನಸಾಗರ. ಲಾಲ್ಬಾಗ್ನಲ್ಲಿ ಆಯೋಜಿಸಿದ್ದಂತಹ 220ನೇ ಫಲಪುಷ್ಪ ಪ್ರದರ್ಶನ ಇದಾಗಿದ್ದು, ಹೆಮ್ಮೆಯ ಗಂಗರಾಜವಂಶದ ಈ ಒಂದು ವೈಭವ ಮರುಸೃಷ್ಟಿಯಾಗಿದೆ. ಹೂವಿನ ಅಲಂಕಾರದಲ್ಲಿ ಗಂಗರ ಸಾಮ್ರಾಜ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ ಜನರು. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇನ್ನು 220ನೇ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿರುವಂಥದ್ದು ಲಾಲ್ಬಾಗ್ನಲ್ಲಿ. ಇನ್ನು ಕನ್ನಡ ನಾಡಿನ ಹೆಮ್ಮೆಯ ಗಂಗರ ರಾಜವಂಶದ ವೈಭವ ಈಗ ಮರುಸೃಷ್ಟಿಯಾಗಿದೆ. ಹೂವಿನ ಮೂಲಕ ಗಂಗರ ಸಾಮ್ರಾಜ್ಯ ವೈಭವವನ್ನ ಕಣ್ತುಂಬಿಕೊಂಡಿದ್ದಾರೆ. ಇತ್ತ ಎಲ್ಲಾ ಜನರು ಕೂಡ, ಸಿಲಿಕಾನ್ ಸಿಟಿಯಲ್ಲಿ ಇರುವಂತಹ ಎಲ್ಲಾ ಮಂದಿಗಳು ಕೂಡ ಗಂಗರ ಸಾಮ್ರಾಜ್ಯದ ಥೀಮ್ಗೆ ಜನರಿಂದ ಕೂಡ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಫ್ಲವರ್ ಶೋಗೆ ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟಿರುವಂಥದ್ದು ಮಕ್ಕಳು, ವಯಸ್ಕರು ಎಲ್ಲರೂ ಕೂಡ ಫ್ಲವರ್ ಶೋ ನೋಡೋದಕ್ಕೆ ಬಂದಿದ್ದಾರೆ. ನಿನ್ನೆ ಆಗಸ್ಟ್ 15, ಇವತ್ತು ನಿನ್ನೆ ಕೂಡ ಶನಿವಾರ, ಇವತ್ತು ಭಾನುವಾರ, ವೀಕೆಂಡ್ ಡೇ. ಸೊ ಎಲ್ಲ ಮಕ್ಕಳು ಕೂಡ ಹೂವು ಅಂತಂದ್ರೆ ತುಂಬ ಇಷ್ಟ. ಅದರಲ್ಲೂ ಕೂಡ ಹೂವಿನಲ್ಲಿ ಬಗೆಬಗೆಯ ಅಲಂಕಾರ ಮಾಡಿದ್ದಾರೆ ಅಂತಂದ್ರೆ ಅದನ್ನು ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಹೆಚ್ಚಿನ ಒಂದು ಪ್ರೀತಿ ಇರುತ್ತೆ. ಸೊ ನೋಡೋದಕ್ಕೆ ಹೋಗಿದ್ದಾರೆ. ದಾಖಲೆಯ ಮಟ್ಟದಲ್ಲಿ ಈಗ ಆಗಿರುವಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಈಗ ಜನಸ್ತೋಮ ಹರಿದು ಬಂದಿರುವಂಥದ್ದು. ಪ್ರವಾಹದಂತೆ ಬಂದಿದ್ದಾರೆ ಅನ್ನುವಂತಹ ಮಾತು ಕೂಡ ಈಗ ಹೇಳಿಕೆ ಕೂಡ ಕೇಳಿ ಬರ್ತಾ ಇರುವಂಥದ್ದು. 1.4 ಲಕ್ಷ ವಯಸ್ಕರು ಹಾಗೆ 27,500 ಮಕ್ಕಳು, ಜೊತೆಗೆ 34,500 ವಿದ್ಯಾರ್ಥಿಗಳು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿದ್ದಾರೆ. ನಿನ್ನೆ ಒಂದೇ ದಿನ ಭೇಟಿ ಕೊಟ್ಟವರ ಸಂಖ್ಯೆ 2.5 ಕೋಟಿ. ಬೆಂಗಳೂರಿನಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನ ನಡೀತಾ ಇರುವಂಥದ್ದು. ಒಂದೇ ದಿನ ಸಂಗ್ರಹವಾದ ಹಣ 1.5 ಕೋಟಿ ರೂಪಾಯಿ. ಇನ್ನು ಇವತ್ತು ಭಾನುವಾರ ಇರೋ ಕಾರಣಕ್ಕೆ ಇವತ್ತು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬರುವಂತಹ ಸಾಧ್ಯತೆ ಇದೆ.